It's not a joke. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಬ್ಯಾಟ್ ಮಿಷನ್ ಮಾತಾಡ್ತಿದ್ದು. ಇವತ್ತು ನನ್ನ ಮಗ ಇವನಿಗೆ ಕಾರ್ ಕಳ್ಸ್ಕೊಂಬ್ರು, ಅದಕ್ಕೆ ಕರ್ಕ ಬಂದಿದೆ ಗ್ರೌಂಡಾಗೆ. ನಿಮ್ಗೆ ಯಾರಿಗಾರು ಕಾರು ಓಡ್ಸೋಕೆ ಬರ್ದಿರೆ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕಂತೆ. ಹಾಗೆ ಒಂಚೂರು ಗಮನ ಇಟ್ಟು ಕೇಳಿ ಆಯ್ತಾ, ನಾನು ಏನು ಹೇಳ್ತೀನಿ ಅನ್ಕಂಡು. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಓಡ್ಸಕ್ ಬತ್ತಿಲ್ಲ ಅನ್ಕೊಂಡ್ ಮಾಡ್ಬೇಡಿ. ಹೊಯ್ ನಂಗೆ ಬತ್ತ ಸ್ವಲ್ಪ ಹಿಂಗೆ ಡ್ರಿಫ್ಟ್ ಗಿಫ್ಟ್ ಮಾಡೋದು ಹೆಂಗ ಅನ್ಕಲು ಕೇಳ್ಕೊಡೋದು ಅಷ್ಟೇ ಅವನ ಹತ್ರ. ಯಾರು ಡ್ರಿಫ್ಟರ್ ನನ್ನ ಹತ್ರ ಕಲುಕ್ ಬಂದಿಯಲ್ಲ ಅಂದ್ರೆ ನಾನು ಯಾವ ಡ್ರಿಫ್ಟರ್ ಇರ್ಲಿ. ಈಗ ಫಸ್ಟಿಗೆ ಅಂತ ಮಾಡಿದೆ. ಫಸ್ಟಿಗೆ ಸ್ನೇಹಿತರೆ ಕೂತ್ಕೊಳ್ಬೇಕು, ಸೀಟ್ ಬೆಲ್ಟ್ ಹಾಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಸೀಟ್ ಬೆಲ್ಟ್ ಹಾಕೊಳ್ಬೇಕು. ಆಮೇಲೆ ಫಸ್ಟ್ ಓಡಿಸೋದಿ ನಾನು ಫಸ್ಟ್ ಮೆಥಡ್ ಏನ್ ಮಾಡ್ಬೇಕಂದ್ರೆ ಕ್ಲಚ್ ಅನ್ನೋದಿರುತ್ತೆ ಈ ಕಡೆ ಲೆಫ್ಟ್ ಸೈಡ್, ಅದನ್ನ ಒತ್ತಿ ಇಟ್ಕೊಬೇಕು. ಯಾಕಂದ್ರೆ ಗಾಡಿ ಗೇರ್ ಆಗಿದ್ರೆ ಮುಂದಿದ್ದ ಜೀವ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಹಂಗಾಗಿ ಕ್ಲಚ್ ಇಟ್ಕೊಂಡು ನಂತರ ಗಾಡಿ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಇಗ್ನಿಷನ್ ಸ್ಟಾರ್ಟ್ ಮಾಡಿ. ಓಕೆ, ಇಗ್ನಿಷನ್ ಅನ್ನು ನೋಡಿ, ಕೀನ ಒಂದ್ಸಲ ಆನ್ ಮಾಡ್ಬಿಟ್ಟು ಗಾಡಿನ ಸ್ವಲ್ಪ ಬಿಟ್ಟು ಅನಂತರದಲ್ಲಿ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆಯ್ತು ಗೆಳೆಯರಿ ಸ್ನೇಹಿತರೆ. ಹಾ, ಈಗ ನೋಡಿ ಗಾಡಿ ಸ್ಟಾರ್ಟ್ ಆಗಿದೆ. ಗಾಡಿ ಸ್ಟಾರ್ಟ್ ಆದ್ಮೇಲೆ ಏನ್ ಮಾಡ್ಬೇಕು, ಕ್ಲಚ್ ಅನ್ನು ಫುಲ್ ಒತ್ತಿ ಇಟ್ಕೋಬೇಕು. ನಂತರ ಗೆಳೆಯರೆ ಈಗ ಏನ್ ಮಾಡಿದ್ರಿ, ಕ್ಲಚ್ ಅನ್ನು ಒತ್ತಿ ಇಟ್ಕೊಂಡಿದೀವಿ ಗೆಳೆಯರೆ ಫುಲ್ಲು. ನಂತರ ಅದನ್ನು ಗೇರ್ ಮೇಲೆ ಕೈ ಇಟ್ಟು ಗೇರ್ನ ಫಸ್ಟ್ ಗೇರ್ಗೆ ಮೂವ್ ಮಾಡಿ. ನಂತರ ಅವಾಗ ನೀವು ಎಕ್ಸಲೇಟರ್ ಕೊಡಬಾರ್ದಂತೆ. ಫಸ್ಟ್ ತಡ್ಕೋಕಾರ ನೋಡಿ ಹೇಳ್ಬೇಕು ಫಸ್ಟ್ ಹ್ಯಾಂಡ್ ಬ್ರೇಕ್ ಇತ್ತ ಇಲ್ಲಿ ಕಣ್ಕೋ. ನಾವೀಗ ತೆಗ್ದಿತ್ತಲ್ಲ, ಆಗಲೇ ತೆಗ್ದದಕ್ಕೋಸ್ಕರ ನಾನು ಈಗ ತೆಗಿಲಿಲ್ಲ. ನಿಲ್ಸೋತಿ ಹ್ಯಾಂಡ್ ಬ್ರೇಕ್ ಹಾಕಿ ಹೆಟಿ ಕುಂಬಾರಿದ್ದೆ ಯಾರ ಜೀವ ತೆಗು ಸಾಮಾನ್ಯ. ಅದು ಹ್ಯಾಂಡ್ ಬ್ರೇಕಿಂಗ್ ಮೇಲೆ ಇರುತ್ತೆ, ಅದನ್ನ ಸ್ವಲ್ಪ ಒತ್ತಿ ಹಿಂಗ್ ಕೆಳಗೆ ಮಾಡ್ರೆ ಹ್ಯಾಂಡ್ ಬ್ರೇಕ್ ಮುಗಿಯಿತು. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಹೋಗಿದೆ. ಗೇರ್ ಹಾಕಿದ್ರಲ್ಲ, ಈಗ ಊರ ಕ್ಲಚ್ ಬಿಡಿ. 2 ಸರಿ ಆರಿಸಿದ್ರಿ, ಈಗ 3ನೇ ಸರಿ ಇದೆಲ್ಲ ಹೇಳುಕಾಗ ಮಗ ಬಜ್ಜರಿಂದ ಊರ ನಿಧಾನದಲ್ಲಿ ಕ್ಲಚ್ ಬಿಡ್ಬೇಕಾಯ್ತಾ. ಈಗ ಆಫ್ ಆರ್ ನಮ್ ಬಜ್ಜೆ ಆಗ್ತದೆ. ಇಲ್ಲ ಕ್ಲಚ್ ಬಿಟ್ರೆ ನೋಡಿ ಮುಂದೆ ಹಳುವಲೆ ಇರುತ್ತೆ. ಲೆಫ್ಟಿಗೆ ನಂಗೆ ಗೊತ್ತಿಲ್ಲ ಇವನ್ ಡ್ರೈವಿಂಗ್ ಅಂತ ಒಂದ್ ಕೈಗೆ ರೋಡಿಗೆ ಕರ್ಕೊಂಬೈದಿ. ಇಲ್ಲೇ ರೋಡಿಗೆ ಕೊಡುದಿಲ್ಲ ಇದ್ದ. ಇಲ್ಲೇ ನಾವು ಸೈಕಲ್ ಎಲ್ಲ ಓಡಿಸ್ಕೊ ಇದ್ರೆ ನಮ್ಗೆ ಕಾರ್ ಕೊಟ್ಟರು ಒಂದೇ ಸಲ. ನಮ್ಗೆ ಅಂತ ರೋಡ್ ಇಲ್ಲೇ, ನೀವು ಬೇರೆ ಬಜ್ಜೆಟ್ ಊಟ ತಿನ್ನಿಸ್ತಾ ಕಡೆ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ ಕತೆ? ಓಕೆ ಏನಯ್ಯ, ಒಂದ್ ನಿಮಿಷ ನಾನು ಪೆದ್ದ. ನೋಡಿ ಹೀಗೆ ಟರ್ನ್ ಮಾಡ್ಕೊಂಡು ಈಗ ಗಾಡಿ ಸ್ವಲ್ಪ ಇದಾದ ನಂತರ ಸ್ವಲ್ಪ ಎಕ್ಸಲೇಟರ್ ಬಿಡ, ಕ್ಲಚ್ ಹಿಡ್ಕೊ, ಬಟ್ ಸೆಕೆಂಡ್ ಗೇರ್ ಹಾಕ. ಗಾಡಿ ಸ್ಲೋ ಆಯ್ತಾ ನನ್ನ ಮಗನೇ. ಸೆಕೆಂಡ್ ಗೇರ್ ಎಲ್ಲಾರು ಹತ್ರಗೆ 10 ಸೆಕೆಂಡ್ ಗೇರ್ ಬಿಡ್ತಾರೆ. ಒಂಚೂರು ಸ್ಪೀಡ್ ಮಾಡಿ ಪಿಕಪ್ ತಗೊಂಡು ಆದ ನಂತರ ಸೆಕೆಂಡ್ ಗೇರ್ ಬಿಡ್ಬೇಕು. ಡ್ರಿಫ್ಟ್ ನೋಡಿ, ಡ್ರಿಫ್ಟ್ ಹೆಂಗ್ ಕಲಿತಿದ್ದ ನೋಡಿ. ಸೆಕೆಂಡ್ ಗೇರ್ ಹಾಕೋ ಗೊತ್ತಿಲ್ಲ, 3rd ಕ್ಲಾಸ್ ನನ್ನ ಮಗ ಡ್ರಿಫ್ಟ್ ಕಲಿತ. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ 3rd ಇಂಪಾರ್ಟೆಂಟ್. ಗೇರ್ ಸಾಕಿರ್ತಾರೆ ನನ್ನ ಬಜ್ಜೆ ಆಯ್ತು. ಈಗ ಸೆಕೆಂಡ್ ಗೇರ್ ಕೊಟ್ಟಿ ನೋಡಿ ಊರ ಗಡ್ಬಡಿ ಮತ್ತೆ ನಾವು ಸಾಂತ ಊರ ಹೋಗ್ಲಿ ಊರ. ಇದು ಕ್ಲಚ್ ಯಾವ್ದು ಬ್ರೇಕ್ ಯಾವ್ದು ಕನ್ಫ್ಯೂಷನ್ ಆದ್ಮೇಲೆ ಕಾಲ ಆಚೀಚೆ ಹೋಗ್ದಲ್ಲ. ರೋಡಿ ಹಬ್ಬ ನಮ್ದು ಬಜ್ಜೆ ಇದ್ರೆ ಬಪ್ಪರ್ದು ಬಜ್ಜೆ. ರೋಡಿ ಹಬ್ಬ ಬೇಡ. ಈಗ ಗಾಡಿ ನಿಲ್ಸ್ಬೇಕು, ಏನ್ ಮಾಡ್ಬೇಕು, ಗಾಡಿ ನಿಲ್ಸ್ಕಾರ ಎಂತ ಮಾಡಿ ಕೇಳ. ಕ್ಲಚ್ ಅನ್ನು ಹಿಡ್ದೆ ನಿಧಾನವಾಗಿ ಬ್ರೇಕ್ ನಿನ್ ಕರ್ಮ ಇದು ನಿಧಾನ ಬ್ರೇಕ್ ಆಯ್ತು. ಹಿಂದಿನ ವೀಲ್ ಗರ್ಕ್ ಅಂತಲ್ಲ, ನಿಧಾನ ಇಷ್ಟ ಕಡೆಗೆ ಫಸ್ಟ್ ಗೇರ್ ಮತ್ತೆ ಮೂವ್ ಮಾಡ್ಬೇಕು. ಈಗ ಮತ್ತೊಂದ್ಸಲ ಮೂವ್ ಮಾಡ್ಬೇಕಾದ್ರೆ ಆಗಲೇ ಹೇಳದ್ದು ವಾಪಸ್ ವಿಡಿಯೋ ಹಿಂದೆ ಮಾಡಿ ಕಾಣುತ್ತೆ. ನೀವು कितने तेजस्वी लोग हैं हमारे पास, कितने शानदार विचार रखते हैं. ಈಗ ಮೂವ್ ಮಾಡ, ಮತ್ತೆ ಕ್ಲಚ್ ಹಿಡಿಬೇಕು, ಮತ್ತೆ ಫಸ್ಟ್ ಗೇರ್ ಹಾಕ್ಬೇಕು. ನೋಟ್ ಮಾಡ್ಕೊಳ್ಳಿ ಅವ, ಮತ್ತೆ ನಿಧಾನ ನಿಧಾನವಾಗಿ ಕ್ಲಚ್ ಅನ್ನು ಬಿಟ್ಕೊಂತ. ಉಳುಮೆ ಮಾಡಿದ್ರು ನೋಡಿ, ಇಲ್ಲಿ ಗೆದ್ದೆ ಎಲ್ಲ ಉಳುಮೆ ಮಾಡಿದ್ರು. ಗಾಡಿ ನಮ್ದಲ್ಲ, ಅದಕ್ಕೆ ನಿಧಾನ ಬಿಡಕ. ಬೇರೆ ಗಾಡಿ ರಾಬಕ್ಕ ಬಿಟ್ರೆ ರಾಬಕ್ಕ ಎತ್ತೀವಿ, ಒಂದ್ಸಲ ಹಿಂತಿರ್ಸ್ರ ಆಗೋತಿ. ಗಾಡಿ ನಮ್ದೇ ಅಲ್ಲ, ಗಾಡಿ ನಮ್ದೇ ಅಲ್ಲ, ನೀವು ಕೇರ್ ಮಾಡಿ. ಬೇರೆ ಗಾಡಿ ಯಾರು ನಿಮ್ಮ ಮೇಲೆ ಡಿಪೆಂಡ್, ನೀವ್ ಹೆಂಗ್ ಬಿಡ್ತೀರಿ. ಅಲ್ಲ ನಾವೆಲ್ಲ ಹಂಗೆಲ್ಲ ಬಿಡುದಿಲ್ಲ. ಎಂತ ಕೇಳ
ಒಂಥರ ಆಟೋಮೊಬೈಲ್ ಅಂತ ಗಾಡಿ ಪ್ರೇಮ, ಗಾಡಿ ಮೇಲೆ ಸ್ವಲ್ಪ ಲವ್ ಜಾಸ್ತಿ ನಮ್ಗೆ ನಮ್ಗೆ. ಮನ್ಸಿನ ಮೇಲೆ ಪ್ರೀತಿ ಪ್ರೀತಿ ಇಲ್ಲ, ಗಾಡಿ ಮೇಲೆ ಪ್ರೀತಿ. ಗಾಡಿ ಮೇಲೆ ಪ್ರೀತಿ, ಅದ್ ನಿಮ್ ತೋರ್ಸೋ ಪ್ರೀತಿ ವಾಪಸ್ ಕೊಡುತ್ತೆ. ಎಂತ ಕೇಳ್ತಾರ, ನಾವು ನಿಯತ್ತಿಂದ 100 ರೂಪಾಯಿ ಪೆಟ್ರೋಲ್ ಹಾಕ್ರೆ ಅದು ನಿಯತ್ತಿಂದ ಎಷ್ಟು ಓಡಕ್ ಅಷ್ಟೇ ಓಡುತ್ತೆ, ಮೋಸ ಮಾಡುದಿಲ್ಲ. ಧೋಕ ಇಲ್ಲ. ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಚೂರ ಹಚ್ಚಿಗೆ ಇಲ್ಲೇ ಎಲ್ಲಿ ಹೊಂಡ ಇದ್ದಾರೆ, ಸ್ವಲ್ಪ ಹೊಂಡ ಕೆಸರು ಹಸುದಾಗಲ್ಲ ನಾವು. ಅದಕ್ಕೆ ಅದೇ ಮನ್ಸರಿಗಾರೆ ಧೋಕ, ಮೋಸ, ವಂಚನೆ, ಕಪಟ, ಸುಳ್ಳು, ಇನ್ನೆಂತೆಲ್ಲ ಇತ್ತು. ಯಾಕೆ ಜನರಿ? ಯಾಕೆ ಜನರೇ ಜೀವನದಲ್ಲಿ ಏನಿದೆ ಜನರೇ, ನೀವು ಯಾಕೆ ಜೀವನದಲ್ಲಿ ಜೀವನ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ಬಿಡಿ ಹೇಳ್ತೀನಿ. ಯಾವನ್ ಅವ್ ಹೇಳ್ತಾ ಇವನ್ ಹಂಗ ಹೇಳ್ತಾ ಅವ್ನ ಹಚ್ಕಂತ ಗಡ ಎಂತ ಕಡೆ ಇನ್ಸ್ಟಾಗ್ರಾಮ್ ಅದೆಲ್ಲ ಮಾಡಿ ಗಡ ಎಂತ ಕಡೆ ಯೂಟ್ಯೂಬ್ ಮಾಡಿ ತೆಗ್ದು ಹೊಡಿನಿ ಮುಸುಡಿಗೆ. ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಹೊಂಡೈತು ಈಗ ಎಂತ ಗೊತ್ತಾ, ನಾನು ಹೇಳ್ತೆ ಫಸ್ಟಿಗೆ ಇಲ್ಲೇ ಮೋಟೋ ಲಾಗಿಂಗ್ ಅನ್ನು ಸ್ಟಾರ್ಟ್ ಮಾಡೋದು ಇವರೇ ನೋಡಿ. ಈಗ ನೋಡಿ ಕಾಮ್ಕೋರ್ ನೀವು ಸಾಧಾರಣ ಇಲ್ಲ ಅಂದ್ರೆ ಒಂದು 10-15 ಜನ ಮಕ್ಕಳು ಸ್ಪ್ಲೆಂಡರ್ ಬೈಕಿನ ಸಹ ಮೋಟೋ ಲಾಗಿಂಗ್ ಶುರು ಮಾಡಿರಿ. ಅದು ನನ್ಗೆ ಹೆಮ್ಮೆ ಇದೆ. ಅದು ಈಗ ಅದಕ್ಕೆ ಸ್ಟಾರ್ಟಿಂಗ್ ನೀವು ಮಾಡದತಿ ಅಂತ ಮಾಡ್ರೆ ಅವಮಾನ, ಅವನಿಗೆ ಯಾಕೆ ನಾಚಿಕೆ ಹತ್ತಿಲ್ಲ ಮಾರ ಹಿಂಗ ಅವಮಾನ. ಈಗ ಅದನ್ನ ಸ್ಫೂರ್ತಿ ತಕೊಂಡ್ ಮಾಡಿದರಷ್ಟು ಜನ, ಅವ್ನು ಮಾಡೋದಕ್ಕೆ ನಾವು ಮಾಡೋದಲ್ಲ ಅಂದ್ರೆ ಹೇಳೋರು ಇನ್ನಷ್ಟು ಜನ. ಫಸ್ಟಿಗೆ ಅಷ್ಟೇ ಮಾಡೋದು, ಫಸ್ಟಿಗೆಲ್ಲ ಅವಮಾನ, ಕಡಿಗೆ ಸನ್ಮಾನ. ನಮ್ ಬಾಸ್ ಹೇಳಿರಲ್ಲ, ನೆನಪಿತ್ತಲ್ಲ ಎಂತ ಗೊತ್ತಿತ್ತಾ, ನಾನ್ ಫಸ್ಟಿಗೆ ಮಾಡೋತಿಗೂ ಹಂಗೆ ಸುಮಾರು ಜನ ಹೇಳಿರು, ಎಂತ ಗಡದ ಮಾಡಲ್ಲ ಹಿಂಗ ನಮ್ಮ ಸುಮ್ಮನೆ ದುಡ್ಮಿ ಕಮ್ಕಾಗ್ದ ಹಂಗೆ ಹಿಂಗೆ ಅನ್ಕೊಂಡು ಹೇಳಿ. ನಮ್ ಫ್ಯಾಷನ್ ನಮ್ಗೆ ಒಳಗಡೆ ಏನೋ ಒಂದು ಕಲೆ ಇರುತ್ತೆ. ಡಬಲ್ ಮೀನಿಂಗ್ ಅಲ್ಲ, ಸಿಂಗಲ್ ಮೀನಿಂಗ್ ಮಾತಾಡ್ತೀನಿ ಸ್ವಲ್ಪ ರೇಟ್. ಏನೋ ಒಂದು ಕಲೆ ಇರುತ್ತೆ, ಅದನ್ನ ಎಂತ ಮಾಡ್ತಾರೆ ಜನ ತುಳಿತಾರೆ. ಅವರಿಗೆ ಎತ್ತಿ ಅದನ್ನ ಪ್ರದರ್ಶಿಸಲು ಆಗ್ತಾ ಇಲ್ಲ. ಏನ್ ಹೇಳಿ ಕಲೆ ಅದನ್ನ ಅವರು ಆಗ್ಲಿಲ್ಲ ಅಂದ ತಕ್ಷಣ ಇನ್ನೇನಾದ್ರು ಮಾಡಿ ಮೆಟ್ಕಲ್ಲ ಅಮ್ಮಗೆ. ಇಲ್ಲ ಅಂದ್ರೆ ಹೇಳಿದ್ರೆ ಡಿಮೋಟಿವೇಟ್, ಎಂತಕ್ಕೆ ಇದೆಲ್ಲ ಮಾಡೋದು ಎಂತಕ್ಕೂ ಏನೋ ಅಂದ್ರೆ ಜನ ವಿಚಿತ್ರ ಜನ ಅದಕ್ಕೆ ಹಂಗ್ ಮಾಡ್ತಾರೆ. ನಾನು ಫಸ್ಟ್ ಈಗಲೂ ನೀವು ಯೂಟ್ಯೂಬ್ ಅಲ್ಲಿ ಕುಂದಾಪುರ ಅದು ನಾನು ಹೇಳ್ತಿದ್ರು, ಕರ್ನಾಟಕ ಮೋಟೋ ಲಾಗರ್ ಎಲ್ಲ ಅಲ್ಲ, ಕುಂದಾಪುರ ಫಸ್ಟ್ ಮೋಟೋ ಲಾಗರ್ ಅನ್ಕೊಂಡಿದ್ದೀನಿ, ನಂದೇ ಬರುತ್ತೆ ವಿಡಿಯೋ ಹಾಗೆ. ಸೊ ಅದಕ್ಕೆ ನಾನು ಹೇಳ್ತಿದ್ದೆ ಅಂತಂದ್ರೆ ಹೇಳ್ರೆ ನೀವು ಒಂದು ದಾಖಲಾತಿನ ಇದ್ ಮಾಡ್ತೀನಿ. ನೀವು ಏನ್ ಮಾಡಿಲ್ಲ ಜನ ಈ ಭಾಗದಲ್ಲಿ ಏನ್ ಮಾಡಿಲ್ಲ, ನಿಮ್ಮನ್ನ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರಿ ಅಂತ ಒಂದು. ಅದಕ್ಕೆ ನಿಮ್ಮ ಸುತ್ತಮುತ್ತದಲ್ಲಿ ರೂಪಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಅದನ್ನ ನೀವು ಫಸ್ಟ್ ದಾಖಲಾತಿ ಮಾಡಿಬಿಡಿ. ಅಂದ್ರೆ ಫಸ್ಟ್ ನೀವು ಮಾಡಿ ಎಲ್ಲರಿಗಿಂತ ಮುಂಚೆ. ಎಲ್ಲರೂ ಮಾಡಿದ್ಮೇಲೆ ಮಾಡೋದು ಕಾಮನ್. ಈಗ ಬೇರೆ ಯಾರು ಮಾಡಿ ನಾನು ಕಾಪಿ ಮಾಡಿದೆ ಕಾಮನ್. ಎಲ್ಲರೂ ಮಾಡೋಕ್ಕಿಂತ ಮುಂಚೆ ನೀವು ಮಾಡಿ ಅಷ್ಟೇ, ಅದನ್ನ ಹೇಳ್ತಿದ್ದಾರೆ. ಇಲ್ಲಿ ಕಾಣಿ ಇವ್ರೆ, ಫಸ್ಟ್ ನೀವು ಮಾಡೋದಕ್ಕೆಲ್ಲ ಶೋಕಿ ಅಂತ ಮರದು ಶೋಕಿ ಅಂತ. ನೀವು ಮಾಡು ಶೋಕಿ ಇನ್ನೊಬ್ರಿಗೆ ಹೆಲ್ಪ್ ಆಗ್ತಿಲ್ಲ, ಇನ್ನೊಬ್ರಿಗೆ ಸ್ವಲ್ಪ ಮೋಟಿವೇಶನ್ ಕೊಡೋಂಗಿತ್ತಂದ್ರೆ ಅಂತ ಶೋಕಿ ಮಾಡುವ ಶೋಕಿ ಮಾಡಬೇಡ ಬೇಡ ಅಂದಿದ್ದು. ನಾನ್ ಹೇಳ್ತಿದ್ದೆ ಕೇಳಿ, ನೀವು ಶೋಕಿ ಮಾಡ್ತಿದ್ಯಾ? ಅರೆ ನಾನ್ ಮತ್ತೊಂತರನು ಹೇಳ್ತೆ ಎಂತ ಕೇಳಿ ಹೇಳ್ರೆ, ನೀವು ಈಗ ಮೋಟೋ ಲಾಗಿಂಗ್ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಯೂಟ್ಯೂಬ್ ಮಾಡಿ ಇದ್ ಮಾಡಿ ಒಂದ್ಸರಿ ನಿಲ್ಸಿ ಮೂವ್ಮೆಂಟ್, ಒಂದ್ಸರಿ ಅದ್ ಮಾಡಿ ಅನ್ನೋದು ಹೇಳಿ ನಾನು ಡೈರೆಕ್ಟ್ ನಿಮ್ಗೆ ಹೇಳ್ತಿದ್ದೆ ಅಂದ್ರೆ ಹೇಳ್ರ ಮೇಲೆ ನೀವೆಂತ ಮಾಡ್ತೀರಿ? ಇದನ್ನ ಅಪ್ಪ ಅಮ್ಮಿಗೆ ಆಯ್ಲಿ, ನಂಗೆ ದುಡ್ಡು ಬೇಕು, ನಾನು ಕ್ಯಾಮರಾ ತಗೊಂಡ್ಕೊ, ಗಾಡಿ ತಗೊಂಡ್ಕೊ, ಮೋಟೋ ಲಾಗಿಂಗ್ ಸ್ಟಾರ್ಟ್ ಮಾಡ್ಕೊ, ಯೂಟ್ಯೂಬ್ ಆಗುತ್ತೆ, ಅದಾದ್ಮೇಲೆ ಅರ್ನ್ ಮಾಡ್ತೆ, ನನ್ನ ದುಡ್ಡು ಅರ್ನ್ ಆಗಿರೋ ದುಡ್ಡಲ್ಲಿ ಸಾಲ ತೀರಿಸ್ತೆ, EMI ಕಟ್ತೆ, ಕ್ಯಾಮ್ರಾದ ಎಲ್ಲ ವಾಪಸ್ ಕೊಡ್ತೆ, ಮನಿ ಕಣ್ಕಂತೆ, ಅದೇ ದುಡ್ಡು ಬೇಕಂತೆ. ಇದಾತಿಲ್ಲ. ಅದ್ ನೀವ್ ಆತರ ಅನ್ಕೊಂಡ್ ಹೇಳಿ ತಲೆಗೆ ಆಯ್ಕೊಂಡ್ಲೇಬೇಡಿ. ನಿಮ್ ಕೈಯಲ್ಲಿ ಎಡಿಕ್ತಾ, ನಿಮ್ ಕೈಯಲ್ಲಿ ಆಗದಿತ್ತ, ದಮ್ ಇತ್ತ, ಆತ್ತ ಅಷ್ಟೊತ್ತಿಗೆ ಮಾತ್ರ ನೀವು ಮಾಡಿ. ನಿಮ್ಗೆ ಸಾಲ ಮಾಡಿ ಮಾಡ್ತೆ ಅನ್ನೋದಲ್ಲ ಅಲ್ಲ, ನಿಮ್ ಕೈಯಲ್ಲಿ ಎಷ್ಟು ಎಡಿತ ಅಷ್ಟು. ಸ್ಟಾರ್ಟಿಂಗ್ ಇಂದ ನಾನು ಹಂಗೆ ಸ್ಟಾರ್ಟಿಂಗ್ ಅಲ್ಲಿ ಮೊಬೈಲ್ ಇಂದ ಸ್ಟಾರ್ಟ್ ಮಾಡೋದು. ನಾನು ಮೋಟೋ ಲಾಗಿಂಗ್ ಮೊಬೈಲ್ ಅಲ್ಲಿ ಕ್ಯಾಮರಾಗೆ ಮೊಬೈಲ್ ಐಕನ್ ವಿಡಿಯೋ ಮಾಡಿದ್ದೆ ನಾನು. ಇದ್ರಾಗ ಹೆಲ್ಮೆಟಿಗೆ ಮೊಬೈಲ್ ಐಕಂಡು ವಿಡಿಯೋ ಮಾಡಿದ್ದೆ ನಾನು ಸ್ಟಾರ್ಟಿಂಗ್ ಅಲ್ಲಿ. ಆದ ನಂತರ ಸ್ಟೆಪ್ ಬೈ ಸ್ಟೆಪ್ ಕ್ಯಾಮರಾ ತಗೊಂಡಿದ್ದೆ. ಅಲ್ಲ ಯೂಟ್ಯೂಬ್ ಇಂದ ತಗೊಂಡು ಅನ್ಕೊಂಡು ಅಲ್ಲ, ಬಟ್ ಸ್ಟೆಪ್ ಬೈ ಸ್ಟೆಪ್ ನೀವೇ ಗ್ರೋತ್ ಆದ್ರೆ ನಿಮ್ಗೆ ಗೊತ್ತಾಗ್ತದೆ. ಯೂಟ್ಯೂಬಲ್ಲಿ ಪೋಸ್ಟ್ ಅರ್ನಿಂಗ್ ನಿಮ್ಗೆ ನಿಜ ಕಾಣ್ಕೋರಿತ್ತಲ್ಲ, ಅದು ಹೇಳೋದಲ್ಲ. ಎಂತಕಂದ್ರೆ ಹೇಳ್ರೆ ನಿಜ ನೀವು ಯೂಟ್ಯೂಬ್ ಇಂದ ಅರ್ನ್ ಮಾಡೋಷ್ಟು ದುಡ್ಡು ದುಡಿದ್ರು, ಈಗ ಒಂದು MNC ಕಂಪ್ನಿಗೆಲ್ಲ ದುಡಿದ್ರು ಅವ್ರಿಗೂ ದುಡುಕಾದಿಲ್ಲ, ಅಷ್ಟು ಅರ್ನ್ ಮಾಡ್ಬೋದು. ಬಟ್ ನೀವು ಮೋಟಿವೇಟ್ ಆಗಿ ತಕೊಂಡ್ಕೊ ಹಂಗೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ಬೇಕು, ಅದರಿಂದ ನಿಮ್ಗೆ ಬರುತ್ತೆ ಏನಾದ್ರು ಒಂದು ಹತ್ತಿರ. ಹಾಗೆ ನಾನು ಹೇಳೋದಾದ್ರೆ ಅದೇ, ನಿಮ್ ಮನೆಯವರಿಗೆಲ್ಲ ಆಟ ಮಾಡಿ ಅದು ಕೊಡ್ಸಿ ಹಂಗ್ ಕೊಡ್ಸಿ. ಈಗ ಎಷ್ಟೋ ಜನ ಕಾಣ್ತಿದ್ದೀನಿ, ನಾನು ಮನೆಯಿಂದ ಗಾಡಿ ಕೊಡ್ತಿದ್ರು, ಮನೆಗೆ ಅಪ್ಪ ಅಮ್ಮ ಗಾಡಿ ಕೊಡ್ಸೋದು, ಗಾಡಿಗೆಲ್ಲ ತಿರ್ಕೊಂಡು ನೀವು ಇದು ಮಾಡಿದ್ರಿ, ಅದೆಲ್ಲ ಮಾಡಕ್ ಹೋಗ್ಬೇಕು. ನಿಮ್ಗೆ ಸ್ವಂತ ಆಗ್ತಾ ಹಿಡಿತ ದುಡ್ಡು ತಕೊಂಡ್ ಲೋನ್ ಕಟ್ಟೋಕೆ ಸಾಲ ಮಾಡಿ ತಕೊಂಡಿ ದುಡ್ಡು, ಇಲ್ಲಾಂದ್ರೆ ಸ್ವಂತ ಕ್ಯಾಶ್ ಹಾಕಿ ತಕೊಂಡಿ ಗಾಡಿ ಮೋಟೋ ಲಾಗಿಂಗ್ ಮಾಡಿ ಹಿಂಗೆ ಮಾಡಿ. ನಿಮ್ ಶೋಕಿ ಅಂದ್ರೆ ಅಂತ ಹೋಯ್ತಾ, ನಿಮ್ ದುಡ್ಡಲ್ಲಿ ನೀವು ಮಾಡ್ಕೊ, ಬೇರೆಯವ್ರ ದುಡ್ಡಾಗ ಮಾಡೋದಲ್ಲ. ಅಪ್ಪನ ದುಡ್ಡಾಗ ಮಾಡೋ ಶೋಕಿ ಅದು ಅದಂತಲ್ಲ. ನಿಮ್ ದುಡ್ಡಾಗ ನೀವು ಮಾಡ್ರೆ ಫ್ಯಾಷನ್ ಆಯ್ತು, ಗೊತ್ತಾಯ್ತಾ? ಇಷ್ಟೇ ಡಿಫ್ರೆನ್ಸ್ ಫ್ಯಾಷನ್ಗೂ ಶೋಕಿ ಇರ್ಬೋದು. ನಿಮ್ ದುಡ್ಡಲ್ಲಿ ನೀವು ಮಾಡ್ತಿದ್ರ್ಯಾ ಅದು ಫ್ಯಾಷನ್. ಅಪ್ಪನ ದುಡ್ಡಾಗಿಲ್ಲ, ಮಮ್ಮನ ದುಡ್ಡಾಗೆ, ಅಮ್ಮನ ದುಡ್ಡಾಗೆ, ಅಣ್ಣನ ದುಡ್ಡಾಗೆ ಇದೆಲ್ಲ ನೀವು ಮಾಡ್ತಿದ್ರ್ಯಾ ಅದು ಶೋಕಿ ಅಂತಾರೆ ಅಷ್ಟು. ಮರಂದಿಲ್ಲ ಇವಾಗ ಒಂದು 4 ರೌಂಡ್ ಹೊಡ್ದ ಇಲ್ಲ, ಇಷ್ಟೇ ಲೆಕ್ಕ ಹೊಡಿತಿದ್ದ. ಈಗ ಎಂತ ಗೊತ್ತಿತ್ತಾ, ಈಚಿಂದ ತಕೊಂಡು ಹಿಂಗೆ ರಿಟರ್ನ್ ಮಾಡಿ
ಸಣ್ಣ ಯೂಟರ್ನ್ ರಪ್ಪ ಯೂಟರ್ನ್ ಈಗ ನೋಡಿ ಗ್ರಿಪ್ ಟ್ಯಾಂಗ್ ಅಂತ ನೋಡಿ ಯಾವ ಓದಿಗೆ ಫಸ್ಟ್ ಗೇರ್ ಓಡ್ತಿದ್ನಲ್ಲ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ ಎಂತ ಮಾಡಿದ್ರೆ ಜನರೇ, ನೀವು ಗೇರ್ ಹಾಕು ನಮ್ಗೆ ಡ್ರೈವಿಂಗ್ ಸ್ಕೂಲ್ ಹೇಳಿ ಕೊಡೋದೇ ಇಷ್ಟ. ಫಸ್ಟ್ ಗೇರ್ ಅವ್ರಿಗೆ ಹೇಳಿ ಕೊಟ್ಟೆ, ಫಸ್ಟ್ ಗೇರ್ ಅವ್ರಿಗೆ ಮಾತ್ರ ಹಾಕೋದು. ಸ್ಲೋಲಿ ಎಕ್ಸ್ಲೇಟರ್ ಕೊಡ್ಬೇಡ ಈಗ, ತಿರುಗಿಸ್ತಾ ಹೊಡಿ, ಕೈ ಆನ್ ಮಾಡೋಕ್ಕಾಗ ಮೇಲಿಂದ ಅದಿಲ್ಲ. ನಾವು ಲಾರಿ ಡ್ರೈವರ್ ತರ ಜಾಸ್ತಿ ಜಾಸ್ತಿ ನಿಲ್ಸಿ ಈಗ ಒಂದ್ಸರಿ ದೂರ ಸ್ಟೈರಿಂಗ್ ಸ್ಟ್ರೈಟ್ ಮಾಡ್ಬೇಕು ಅಷ್ಟು. ಸ್ಟೈರಿಂಗ್ ಸ್ಟ್ರೈಟ್ ಮಾಡ್ಕೋಣ, ಎಲ್ಲ ಗೆದ್ದಿ ಬಿಡ್ತೀಯ ನೈಟ್ಲಾಗೆ. ರೋಡ್ ಮೇಲೆ ಆತಿಲ್ಲ, ಗೆದ್ದಿ ಮೇಲೆ ಅಲ್ಲ ಇತ್ಲಾಗ, ಇದ್ರ ಮೇಲೆ ಅಲ್ಲ ಮೂಲ ಮೇಲೆ ಕ್ಲಚ್ ಹಿಡ್ಕ ಬ್ರೇಕ್ ಹಾಕ. ಬ್ರೇಕ್ ಹಾಕ್ರೆ ಬಂದ ನಿಲ್ಸಂತ ಒಂದ್ಸಲಿ ಆಚಿಗೆ ಹೋಗಂತ ಇಟ್ಟು ಒಟ್ಟೊಟ್ಟೆ ಮಾಡೋಕೆ ಆಗ್ತಿಲ್ಲ. ನಿಲ್ಸುದು ಈಗ ಮತ್ತೆ ಮೂವ್ ಮಾಡ, ಮತ್ತೆ ಕ್ಲಚ್ ಹಿಡಿಬೇಕು ಜನರೇ, ಮತ್ತೆ ಗೇರ್ ಹಾಕ್ಬೇಕು ಜನರೇ, ಮತ್ತೆ ನಿಧಾನದಲ್ಲಿ ನಮ್ಮ ಕ್ಲಚ್ ಅನ್ನು ಬಿಡ್ಬೇಕು ಜನರೇ. ಎಂತ ಸಾವು ಜನರೇ. ಈಗ ನಮ್ಮ ಯೂಟ್ಯೂಬ್ ನಲ್ಲಿ ನಮ್ಮ ಟಿಪಿಕಲ್ ಕನ್ನಡಿಗ ಇವರೆಲ್ಲ ಇದ್ರಲ್ಲ, ಅವ್ರನ್ನೆಲ್ಲ ಕಂಡ್ರೆ ಭಯಂಕರ ಖುಷಿ ಆಯ್ತು ಮಾರ ನಮ್ಗೆ. ಅವ್ರು ಒಬ್ಬರೇ ಬೆಳೋದಿಲ್ಲ ಕಾಣಿ, ಅವ್ರೊಟ್ಟಿಗೆ 24 ಜನ ಯೂಟ್ಯೂಬರ್ನ ಲೈಕ್ಕೊಂಡು ಸೇರ್ಸ್ಕೊಂಡು ಬೆಳೋದು ಬೆಳೀತಾರೆ ಹಾಗಿರ್ಕ. ಈಗ ನಮ್ಮ ಇಲ್ಲ ಕಂಡ್ರೆ ಇಲ್ಲ ಎಷ್ಟು ಜನ ಯೂಟ್ಯೂಬರ್ ಇಲ್ಲ. ನಮ್ಮ ಸತೀಶ್ ಶೆಟ್ರ, ನಮ್ಮ ಸತೀಶ್ ಶೆಟ್ರ್ ಇದ್ರಲ್ಲ, ಸತೀಶ್ ಪೂಜಾರ್, ಸರಿ ಶೆಟ್ರ ಈಗ ಸ್ಟಾಪ್ ಮಾಡಿರಿ ಯೂಟ್ಯೂಬ್ ಎಲ್ಲ, ಸ್ವಲ್ಪ ಟ್ರಬಲ್ ಅಲ್ಲಿ ಇದ್ರು. ಈಗ ಬೆಂಗಳೂರು ಬದಿಗೆ ಕೆಲಸ ಕಾರ್ಯ ಕಾಂಬುಕೋರ ಈಗ ಯೂಟ್ಯೂಬ್ ಇಲ್ಲ, ನಮ್ದು ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ ಮಾತ್ರ ಅವ್ರ, ಅದಕ್ಕೆಲ್ಲ ಮತ್ತೆ ಜನರಿಗೆ ತೊಂದ್ರೆ ಇಲ್ಲ ಅವ್ರ ಪ್ರಕಾರ. ರೋಡ ಹೋಗ ಎಲ್ಲ ಓದ್ತೀವಿ ಎಲ್ಲ ನಮ್ದೇ, ಗಾಡಿ ಎಲ್ಲ ಪೂರ ನಮ್ದೇ. ಹಂಗೆ ಕಡಿಕೆ ನಾನು ಇಲ್ಲಿ ಲೋಕಲಿ ನಿಮ್ಗೆ ಹೇಳೋದಾದ್ರೆ ಕೆಲವೊಂದು ಯೂಟ್ಯೂಬರ್ಸ್ ಇದ್ರು, ಒಳ್ಳೆ ಕಂಟೆಂಟ್ ನ ಕ್ರಿಯೇಟ್ ಮಾಡಿ ನಿಮ್ಗೆ ಕ್ಯಾಚ್ ಮಾಡಿ ಹೇಳ್ತಿದ್ರು. ನಾನು ಲೋಕಲಿ ಕಾಂಬೋದವ್ರ ಜೈಕರ್ ಕುಂದಾಪುರಾಣ ಅಂತ ಅವರು ಕೊರಿಯಾದಲ್ಲಿ ಎಲ್ಲ ಇದು ಮಾಡ್ತಿದ್ರು ಅವರು, ಬತ್ತೇಕ ಅವರು ಕಡಿಕೆ. ಅದಾದ್ಮೇಲೆ ನಮ್ಮ RC ಸ್ಪೀಡಾಕ್ಸ್ ಅವರು ನಿಮ್ಗೆ ಇದನ್ನೆಲ್ಲ ಎಂತದ್ದು ಪ್ಲೇಸ್ನೆಲ್ಲ ಹೋದ್ ಪ್ಲೇಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ರು. ಫ್ರೀ ಪೂರ್ ಇಲ್ಲ ಹೋದಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ ಪ್ಲೇಸ್ನ. ಅದಲ್ಲದೆ ಮತ್ತೊಂದು ನಮ್ಮೂರ ಮೀನಿಡೋರು ಇಬ್ಬರಿದ್ರು, ಮೀನಿಡೋರು ಕಾರ್ವಿ 04 ಎಂದು ಇತ್ತು ನೋಡಿ, ಮಿಸ್ಟರ್ ಕಾರ್ವಿ ಅವ್ರದ್ದು ಸಾಕಾದಿತ್ತು. ನಾನು ಇಡೀ ದಿನ ಕಾಣ್ತಾ ಇರ್ತೆ ಅವ್ರ ವ್ಲಾಗ್ನ, ಸೂಪರ್ ಆಗಿರತ್ ಮಾತ್ರ. ಮೀನು ಎಂತ ಮೀನ್ ಹಿಡ್ದೆ, ಕಡಿಕೆ ಜಾರಿ ತಾಳ್ಳ, ಮೊಳಿ ತಾಳ್ಳ, ಕಡಿಕೆ ಬೊಂಗಡಿ ಮೀನು, ಅದು ಇದು ಮೀನ್ ಫ್ರೈ ಎಲ್ಲ ಮಾಡಿದ್ರ ಈ ಸಾಕತ್ತಿರತ್ತ ಅವ್ರ ವ್ಲಾಗ್, ಮಜಾ ಇರತ್ತ. ಅದನ್ನು ಕಾಣಿ, ಅದನ್ನೆಲ್ಲ ನಮ್ ಕುಂದಾಪುರದವ್ರನ್ನ ಬೆಳೆಸಿ. ಕಡಿಕೆ ಮತ್ತೊಂದು ಎಂತ ಹೇಳಿ ಅಂದ್ರೆ, ಮತ್ತೊಂದು ಯೂಟ್ಯೂಬ್ ಚಾನಲ್ ಇತ್ತು ಅಂತ ಹೇಳಿದ್ರೆ, ಅವರು ಲೇಡೀಸ್ ಒಬ್ರು ಮಾಡ್ತಾರೆ ಅಂತ, ಅವ್ರ ಹೆಸರು ನಾನು ನಿಮ್ಮ ಕೋಸ್ಟ್ ಬೈ ಕೋಸ್ಟ್ ಅನ್ಕೊಂಡು ಹೇಳಿ ಮಾಡ್ತಾರ. ಅವ್ರದ್ದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವ್ರ ಚಾನಲ್ನು ನೋಡ್ಕೊಳ್ಳಿ, ಅವರಿಗೂ ಸಪೋರ್ಟ್ ಮಾಡಿ. ಅದಾದ ನಂತರ ಮತ್ತೊಂದು ನಮ್ಮ ಡೆವಿಲ್ 200 ಇನ್ಸ್ಟಾ 360 ರೈಡರ್ ಅನ್ಕೊಂಡು ಹೇಳಿ ಒಂದು ಅಕೌಂಟ್ ಇತ್ತು, ಅದನ್ನು ಫಾಲೋ ಮಾಡಿ, ಅದನ್ನು ನೋಡಿ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂತ ಹೇಳಿದ್ರೆ ಇವರೆಲ್ಲ ನಮ್ಮ ಕುಂದಾಪುರದವರು, ಇವರಿಗೆ ನಾವು ಸಪೋರ್ಟ್ ಕೊಡ್ಕೆ. ಅಂತಕಂದ್ರೆ ಇಲ್ಲಿ ಕೊಲ್ಲಿತ್ತ ಮರೆ ಮುಳ್ಳ ಟೈರ್ ಪಂಚರ್ ಅಂತ ಒಂಚೂರು ಆಚೆ ಹೋಗ. ಇವರಿಗೆ ಎಂತಕಂತ ಹೇಳಿದ್ರೆ ಎಲ್ಲರಿಗೂ ನಾವು ಸಪೋರ್ಟ್ ಮಾಡ್ಕೊಂಡು ಎಂತಕಂತ ಹೇಳಿದ್ರೆ, ನಮ್ಮ ಕುಂದಾಪುರದವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಮತ್ತೆ ಎಲ್ಲಿಗೆ ಸಪೋರ್ಟ್ ಮಾಡ್ತಾರೆ. ಫಸ್ಟ್ ಈ ಲ್ಯಾಂಗ್ವೇಜ್, ಈ ಭಾಷೆ ಇಷ್ಟಪಡದೆ ನಾವು ಇಲ್ಲಿನವರಾಗಿ ಇಲ್ಲಿ ನಾವು ಕುಂದಾಪುರ ಭಾಷೆ ಇದು ಭಾಷೆ ಅಲ್ಲ, ಬದುಕು. ಅದು ಸುಮಾರು ಜನ ಹೇಳಿ ಈಗ ನಾವು ಕೊಂಚ ಬಿಡೋದಿಲ್ಲ. ಆಯ್ತು, ನಿಮ್ ಕ್ಲಚ್ ಹಿಡ್ಕೋ ಈಗ, ಪೂರ ಬ್ರೇಕ್ ಡೌನ್ ಮಾಡಿ, ನ್ಯೂಟ್ರಲ್ ಮಾಡು ಗಾಡಿಯನ್ನು. ಒಂದು ಹಿಂದೆ ಹ್ಯಾಂಡ್ ಬ್ರೇಕ್ ಹಾಕ, ಇಲ್ಲಿ ಒತ್ತಬಾರ್ದು, ಡೈರೆಕ್ಟ್ ಎಳಿಬೇಕು, ಸೌಂಡ್ ಬರ್ಕ್. ಕೀ ಆಫ್ ಮಾಡಿ ಈಗ ಕೀಯನ್ನು ಹೀಗೆ ತಿರುಗಿಸಿದ್ರೆ ಡೋರ್ ತೆಗೆದು ನಡ್ಕೊಂಡು ಹೋಗ್ಬೇಕು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಈಗ ನಾನು ಬೇಕಾದ್ರೆ ಒಂದು ದೂಡಿ ಇಲ್ಲಿಗೆ ಒಯ್ಲಕ್ಕ. ಹೌದು, ದುಡಿ ಒಯ್ಲ, ದುಡಿ ಮಾರ್ಕೊಳ್ಳಿ ಅಲ್ಲಿ ನಾನು ಬಂದು ಎತ್ಕೇನ ಮತ್ತೆ ದೂಡದ್ದಲ್ಲ. ಮತ್ತೆ ಅಲ್ಲಿ ಎಷ್ಟು ಜನ ದುಡ್ಡು ಕಡಿಕೆ ಅಷ್ಟೇ. ಇದನ್ನ ಒಂದ್ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ನಾನೇನ್ ದೊಡ್ಡ ನಿಮ್ ಬುದ್ಧಿ ಹೇಳೋಷ್ಟು ದೊಡ್ಡ ನಾನೇನಲ್ಲ. ಆದ್ರೆ ನನಗೆ ಗೊತ್ತಿಪ್ಪು ಅಂತ ಕೆಲವೊಂದು ನಾಲೆಜ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಿದೆ ಅಷ್ಟೇ. ನಾನು ನಿಮ್ಮ ಬ್ರದರ್ ಅನ್ಕಣಿ, ಇಲ್ಲ ನಲ್ಲಿ ಎಲ್ರ ಫ್ರೆಂಡ್ ಅನ್ಕಣಿ, ಒಟ್ಟಿಗೆ ಕ್ಲೋಸ್ ಆಗಿ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ತಾನಲ್ಲಿ ಅನ್ಕಣಿ, ಹಂಗೆ ಡ್ರೈವಿಂಗ್ ಹೇಳಿಕೊಟ್ಟೆ ಅಂದಳಿ ಅನ್ಕಣಿ. ನನ್ನ ತಮ್ಮನಿ ಹೇಳಿಕೊಟ್ಟಿದ್ದೆ ಇವತ್ತು. ಸಿಸ್ಟರ್ ಒಂದು ಅನ್ಕೊಂಡ್ಬೇಡಿ, ಎದೆಲ್ ಕಲ್ಲಿದ್ದವನ್ಗೆ ಅದೆಲ್ಲ ಅಂಟೋದು ಇಲ್ಲ. ಅದು ನಿಮ್ಬೇಟದ್ ಬಿಡಿ. ಎಷ್ಟು ಯಾರೋ ಬಂದ್ರಪ್ಪ, ಎಷ್ಟು ಕಲ್ತಿನೋ ಎಷ್ಟು ಬಿಟ್ಟಿನೋ ಗೊತ್ತಿಲ್ಲ, ಬಟ್ ಹೇಳಿಕೊಟ್ಟಿದೆ. ನನಗೆ ಒಂದು ಲಗ್ದಾಗೆ ಆಯ್ತು ಅನ್ಸದ್ದು. ಕಡಿಕೆ ಅವ್ರದ್ದೆಲ್ಲ ಚಾನಲ್ ಹೇಳಿದೆ ಮಾರ, ನಂದೇ ಫಸ್ಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲೇ ಒಂದು ಲೈಕ್ ಡನ್ ಅನ್ಕೊ ಒಂದು ಲೈಕ್ ಕೊಡೀನಿ. ಲೈಕ್ ಕೊಡೋದ್ರಿಂದ ಏನು ನಿಮ್ಗೇನು ಗೆಂಟೋತಿಲ್ಲ. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಕುಂದಾಪುರ ಕನ್ನಡದಲ್ಲಿ ಮಾಡ್ತಿದ್ರು ಅನ್ಕೊಂಡು ಹೇಳಿ ಒಂದು 4 ಜನರಿಗೆ ಗೊತ್ತಾಗಲಿ.
ಮುಂದಿನ ವಿಡಿಯೋದಲ್ಲಿ ನಾನು ಹಿಂಗೆ ಕ್ರೇಜಿ ಡಿಫ್ರೆಂಟ್ ಕಂಟೆಂಟ್ಗಳನ್ನ ತಗೊಂಡು ಬರ್ತಾ ಇದ್ದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಟಾಟಾ, ಬೈ ಬೈ.